ನೇಪಾಳದಲ್ಲಿ ಬಹಳ ದೊಡ್ಡ ದುರಂತ ಸಂಭವಿಸಿ ಹೋಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದೇವರ ದರ್ಶನಕ್ಕೆ ಹೋಗಿದ್ದವರು ನಾಪತ್ತೆಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ದುಃಖದ ಸಂಗತಿ. ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಭಾರತ ಸರ್ಕಾರ ಆದಷ್ಟು ಸಹಾಯ ಮಾಡಬೇಕಾಗಿದೆ. ಶವಗಳನ್ನು ಹುಡುಕಿ ಅವರ ಮನೆಗಳಿಗೆ ಕಳುಹಿಸಬೇಕು. ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ನಾನು ಪ್ರಧಾನಿಯವರಿಗೆ ವಿಶೇಷ ಪತ್ರವನ್ನು ಬರಿತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ನೇಪಾಳ ಟೂರ್ನಲ್ಲಿ ಸಿಕ್ಕಿದ್ದಾರೋ ಅವ್ರ ಬಗ್ಗೆ ಈಗಾಗಲೇ ನಾನು ರಿಯಾಕ್ಟ್ ಮಾಡಿದ್ದೇನೆ ಮತ್ತು ಹೇಳಿದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಅನೇಕ ಪ್ರವಾಸಿಗರು ಆ ಒಂದು ಪ್ರವಾಹದಲ್ಲಿ ಸಿಕ್ಕಿದ್ದಾರೆ. ನೂರಾರು ಜನ ಅದರಲ್ಲಿ ಹರಿದು ಹೋಗಿದ್ದಾರೆ. ಕೆಲವು ಜನ ತನ್ನ ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಶಿವಣ್ಣಗೌಡ ಅವರ ಪುತ್ರ ಆಕಾಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ತಂದೆ ಅವರು ಸಿಲುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೇಗಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರ? ಸರ್ ಎಲ್ಲ ಮಾತಾಡಿದೀನಿ ಸರ್. ನಮ್ಮ ತಂದೆಯವ್ರ ಜೊತೆ ಮಾತಾಡಿನಿ ಸರ್. ಅವರೆಲ್ಲ ಸೇಫ್ ಆಗಿ ಬರ್ತಾ ಇದಾರೆ ಅಂತ ಹೇಳಿದ್ರು ಸರ್. ಬೆಳಗ್ಗೆ ಮಾರ್ನಿಂಗ್ ಕಾಲ್ ಮಾಡಿದ್ದೆ ಸರ್ ನಾನು ಅವ್ರ ಜೊತೆ. ಎಲ್ಲ ಅವ್ರ ಪೋಖರದಿಂದ ಸೀದಾ ಸೋನಾಲಿ ಬಾರ್ಡ್ರಿಗೆ ಉತ್ತರ ಪ್ರದೇಶ ಬಾರ್ಡರ್ ಹತ್ರ ಬರ್ತಾ ಇದೀನಿ ಅಂತ ಬೆಳಗ್ಗೆ ವಾಟ್ಸ್ಆಪ್ ಕಾಲ್ ಇಂದ ಮಾಡಿದ್ ಸರ್ ನಾನು ಅವ್ರಿಗೆ. ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಸೇಫ್ ಇದೀವಿ ಅಂತ ಕೂಡ ಹೇಳಿದ್ರು ಸರ್. ನಮ್ಮ ತಂದೆ ಕೂಡ ತಾಯಿನೂ ಕೂಡ ಹೋಗಿದ್ರು ಸರ್, ಫ್ಯಾಮಿಲಿ ಹೋಗಿದ್ರು ಸರ್ ಅವರು. ಎಲ್ಲ ಎಲ್ಲ ಸೇಫ್ ಆಗಿ ಬರ್ತಿದೀವಿ ಅಂತ ಕೂಡ ತಾಯಿ ಮತ್ತು ತಂದೆ ಕೂಡ ಮಾತಾಡಿದ್ರು ಸರ್. ಅವರು 23ನೇ ತಾರೀಕು ಮಾರ್ನಿಂಗ್ ಏರ್ಪೋರ್ಟ್ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಇಂದ ಅವರು ನೇಪಾಳ ಹೋಗಿದ್ರು ಸರ್ ಪ್ರವಾಸೋದ್ಯಕ್ಕೆ. ಅಲ್ಲೆಲ್ಲ ನೋಡ್ಕೊಂಡು ಇನ್ನೇನು 60 ಕಿಲೋಮೀಟರ್ ದೂರ ಇರ್ತದಂಗೆ ಅವ್ರಿಗೆ ಮೆಸೇಜ್ ಬಂದಿದೆ ಸರ್ ಅಲ್ಲಿ ನೇಪಾಳದಲ್ಲಿ. ಅವ್ರು ಕಟ್ಮಂಡು ಅಂತ ಅಲ್ಲಿಗೆ ಆಕ್ಚುಲಿ ಆ ಪ್ಲೇಸ್ ನೋಡಕ್ ಹೋಗ್ತಾ ಇದ್ರು ಸರ್. ಹೋಗ್ತಿದ್ದ ಯಾವ್ದೋ ಒಂದು ಹೋಟ್ಲಲ್ಲಿ ಊಟಕ್ಕೆ ಅಂತ ನಿಲ್ಸಿದಾರಂತ ಸರ್. ಅವರು ನಿಲ್ಸಿ ನೋಡಿದಾಗ ಟಿವಿನಾಗ ಅಲ್ಲಿ ಅಲ್ಲಿ ಮಾಧ್ಯಮ ನೋಡಿದಾಗ ಇವ್ರಿಗೆ ಮೆಸೇಜ್ ಬಂದಿದೆ ಸರ್ ಅಲ್ಲಿ ಟಿವಿನಾಗ. ಅಲ್ಲಿ ಬಂದ ತಕ್ಷಣ ಮತ್ ಕೊನೆಗೆ ಅವ್ರಿಬ್ರನ್ನ ಅಡಿಗೆ ಪಟ್ರು ನೋಡ್ಕೊಂಡ್ ಬರ್ತೀವಿ ಅಂತ ಸ್ವಲ್ಪ ದೂರ ಹೋಗಿ ಎಲ್ಲ ನಾವು ಮೆಸೇಜ್ ಬೇಕಂಬರತ್ಲೆ ಎಲ್ಲ ಈ ಕಡೆ ಪ್ರವಾಹ ಆಗ್ತಾ ಬರ್ತಿತ್ತು ಅಂತ ಹೇಳಿದ್ರು ಸರ್ ಅದನ್ನ. ಆಮೇಲೆ ಆನ್ ದಿ ಸ್ಪಾಟ್ ಇವರೆಲ್ಲ ಸೇಫ್ ಜೋನಿ ಬಂದ್ರನ್ ಸರ್ ಎಲ್ಲ. ಎಷ್ಟು ಜನ ಹೋಗಿದ್ರು ಪ್ರವಾಸಕ್ಕೆ ಸರ್? ಅವರು 7 ದಿವಸ ಪ್ಲಾನಿಂಗ್ ಸರ್ ಟ್ರಿಪ್. ಇವತ್ತು 5ನೇ ದಿನ ಸರ್ ಟ್ರಿಪ್ ಪ್ಲಾನಿಂಗ್ ಸರ್. ಇವತ್ತು 5ನೇ ದಿನ ಪ್ರವಾಸೋದ್ಯಮ ಇಳಿದಿದೆ ಸರ್. ಎಲ್ಲ ಚೆನ್ನಾಗಿದ್ರ ಸರ್. ಮಾತಾಡಿದ್ದೀನಿ ಅವ್ರ ಜೊತೆಗೆ. ಎಲ್ಲ ಸೇಫ್ ಇದೀವಿ ಅಂತ. ವಾಪಸ್ ಕರ್ಕೊಂಡ್ ಬರೋದಕ್ಕೆ ತಯಾರಿ ಏನ್ ಮಾಡ್ಕೊಳ್ತಾ ಇದಾರೆ? ಯಾವಾಗ ವಾಪಸ್ ಬರ್ತಾರಂತೆ ಸರ್? ಇವತ್ತೇ ಬರ್ತಾ ಇದಾರೆ ಸರ್. ಆಲ್ರೆಡಿ ಇವತ್ತು ಮಾರ್ನಿಂಗ್ ಬಿಟ್ಟಿದಾರಂತ ಸರ್ 7 ಗಂಟೆಗೆ. ಓಕೆ ಓಕೆ ಓಕೆ. ಎಲ್ಲ ಚೆನ್ನಾಗಿದೀವಿ ಅಂತ ಮಾತಾಡಿದ್ರಿ ಸರ್. ಒಂದು 1 ಅವರ್ ಬ್ಯಾಕ್ ಸರ್. ಓಕೆ, ಧನ್ಯವಾದಗಳು ಆಕಾಶ್ ಅವರೇ ನಮ್ಮ ಜೊತೆಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ, ಬಾಯ್ ಸರ್.